ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 64. ಆದರೆ ನೀನು ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮದುವೆಯಾಗುವುದಿಲ್ಲ ಎಂದು ಹಠ ಹಿಡಿದು ಕುಳಿತಿದ್ದೆ. ಮದುವೆಗೆ ಒಪ್ಪದ ನಿನ್ನನ್ನು ಮದುವೆಗೆ ಹೇಗೆ ಒಪ್ಪಿಸುವುದು ಎಂದು ಯೋಚಿಸಿದೆ. ಹಾಗೆಯೇ ಗಾನವಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡಲು ವೇದ ಮತ್ತು ಶ್ರೀನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಅಷ್ಟೇಕೆ ಕಾವ್ಯಾಳನ್ನು ಬಿಟ್ಟು ಗಾನವಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ ಎಂದರೆ ಶಾಂಭವಿ ಸತ್ತರೂ ಒಪ್ಪುವುದಿಲ್ಲ. ಮೊದಲು ಗಾನವಿಯನ್ನು ಅಲ್ಲಿಂದ ಹೊರತರಬೇಕೆಂದರೆ ವೇದ ಮತ್ತು ಶ್ರೀವನ್ನು ಒಪ್ಪಿಸಬೇಕಿತ್ತು. ಅದಕ್ಕಾಗಿಯೇ ಅವರ ಮನೆಗೆ ಹೋಗಿ ಗಾನವಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡಲು ಕೇಳಿದೆ. ಅವರು ಅದಕ್ಕೆ ಸುತಾರಾಮ್ ಒಪ್ಪಲಿಲ್ಲ. ಗಾನವಿಯನ್ನು ತನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ ಎಂದು ವೇದ ಖಚಿತವಾಗಿ ಹೇಳಿದಳು. ಹಾಗೆ ಅವರು ಆಗಲೇ ಆ ವಿಷಯವನ್ನು ನನಗೆ ಹೇಳಿದ್ದರಿಂದ, ಅಷ್ಟು ವಯಸ್ಸಾದವನಿಗೆ ಗಾನವಿಯನ್ನು ಕೊಟ್ಟು ಮದುವೆ ಮಾಡುತ್ತೀಯಾ? ಹಾಗೆ ಮಾಡಿದರೆ ನಿನ್ನನ್ನು ಪೊಲೀಸರಿಗೆ ಒಪ್ಪಿಸುತ್ತೇನೆ ಎಂದು ಬೆದರಿಸಿದೆ. ಅಷ್ಟೇ ಅಲ್ಲ, ಇಷ್ಟು ದಿನ ನೀನು ಗಾನವಿಗೆ ಕೊಟ್ಟ ಕಷ್ಟಗಳನ್ನೆಲ್ಲ ಅಕ್ಕಪಕ್ಕದವರ ಕೈಯಲ್ಲಿ ಹೇಳಿಸಿ ನಿನಗೆ ಬೇಲ್ ಕೂಡ ಸಿಗದಂತೆ ಮಾಡುತ್ತೇನೆ ಎಂದು ಬೆದರಿಸಿದೆ. ನನ್ನ ಮಾತುಗಳಿಗೆ ವೇದ ಸ್ವಲ್ಪ ಹೆದರಿದಳು. ಹಾಗೆ ಹೆದರಿದ್ದಾಳೆಂದು ತಿಳಿದ ಮೇಲೆ, ಗಾಬರಿಯಾಗಬೇಡ, ನಿನ್ನ ಗಂಡ 50 ಲಕ್ಷ ಸಾಲ ಮಾಡಿದ್ದಾನೆಂದು ನನಗೆ ತಿಳಿದಿದೆ. ನೀನು ಈ ಮದುವೆಗೆ ಒಪ್ಪಿದರೆ ಆ ಸಾಲ ತೀರಿಸಿ ಹೆಚ್ಚುವರಿಯಾಗಿ ಇನ್ನೊಂದು 50 ಲಕ್ಷ ನಿಮ್ಮ ಜೀವನಕ್ಕೆ ಆಸರೆಯಾಗಿ ಕೊಡುತ್ತೇನೆ ಎಂದು ಮಾತು ಕೊಟ್ಟೆ. ಹಣದಾಸೆ ಇದ್ದ ವೇದ ಸುಮಾರು 1 ಕೋಟಿ ರೂಪಾಯಿ ಲಾಭ ಕಾಣಿಸಿದ್ದರಿಂದ ತನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದರೆ ಏನು ಸಿಗುತ್ತದೆ, ನಿನಗೆ ಕೊಟ್ಟು ಮದುವೆ ಮಾಡಿದರೆ 1 ಕೋಟಿ ರೂಪಾಯಿ ಒಟ್ಟಿಗೆ ಬರುತ್ತದೆ ಎಂದು ಯೋಚಿಸಿ ಸಂತೋಷದಿಂದ ಒಪ್ಪಿಕೊಂಡಳು. ಅದಕ್ಕಾಗಿಯೇ ತಕ್ಷಣ ಆ ದಿನ ನಮ್ಮ ಅಕೌಂಟೆಂಟ್ಗೆ ಫೋನ್ ಮಾಡಿ 50 ಲಕ್ಷ ತರಿಸಿಕೊಂಡು ಮೊದಲು ವೇದ ಕೈಯಲ್ಲಿಟ್ಟೆ. ಆ ಹಣ ನೋಡಿದ ಕೂಡಲೇ ಅವಳು ಸಂತೋಷದಿಂದ ಮದುವೆಗೆ ಒಪ್ಪಿಕೊಂಡಳು. ಈ ವಿಷಯಗಳ್ಯಾವುವು ಗಾನವಿಗೆ ಗೊತ್ತಿಲ್ಲ. ನಾನು ಹಣದ ಬಗ್ಗೆ ಯೋಚಿಸಲಿಲ್ಲ. ಕೇವಲ ಗಾನವಿಯನ್ನು ಆ ನರಕದಿಂದ ಹೇಗೆ ಹೊರತರಬೇಕು ಎಂದು ಯೋಚಿಸಿ ಅವರಿಗೆ ಹಣದ ಆಸೆ ತೋರಿಸಿ ನಿನ್ನೊಂದಿಗೆ ಮದುವೆಗೆ ಒಪ್ಪಿಸಿದೆ. ಅವರು ಒಪ್ಪಿದ ಮೇಲೆ ಇನ್ನು ಉಳಿದಿದ್ದು ನೀನೇ. ನೀನು ಮದುವೆಗೆ ಒಪ್ಪಬೇಕೆಂದರೆ ನಾನು ನಿನ್ನೊಡನೆ ದೊಡ್ಡ ಯುದ್ಧವೇ ಮಾಡಬೇಕಿತ್ತು. ಆ ಸಮಯದಲ್ಲಿ ನೀನು ಮದುವೆಗೆ ಅಷ್ಟಾಗಿ ಒಲವು ತೋರುತ್ತಿರಲಿಲ್ಲವಾದ್ದರಿಂದ ನಿನ್ನನ್ನು ಮದುವೆಗೆ ಒಪ್ಪಿಸಲು ಬ್ಲ್ಯಾಕ್ ಮೇಲ್ ಮಾಡುವುದನ್ನು ಬಿಟ್ಟು ನನಗೆ ಬೇರೆ ದಾರಿ ಕಾಣಿಸಲಿಲ್ಲ. ಅದಕ್ಕಾಗಿಯೇ ನಿನ್ನನ್ನು ಅಲ್ಲಿಗೆ ಕರೆಸಿ ಈ ಮದುವೆ ಮಾಡಿಕೊಳ್ಳದಿದ್ದರೆ ನಾನು ಎಂದಿಗೂ ನಿನ್ನೊಂದಿಗೆ ಮಾತನಾಡುವುದಿಲ್ಲ, ಜನ್ಮದಲ್ಲಿ ಹೈದರಾಬಾದ್ಗೆ ಬರುವುದಿಲ್ಲ ಎಂದು ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿಯೇ ಗಾನವಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡಿದೆ. ನಿಮ್ಮ ಮದುವೆಯಾಗುವವರೆಗೂ ಈ ವಿಷಯವನ್ನು ಶಾಂಭವಿಗೆ ತಿಳಿಯಲು ಬಿಡಲಿಲ್ಲ. ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಹೇಳಿದೆ, ನನಗೊಂದು ಹುಡುಗಿ ಇಷ್ಟವಾಗಿದ್ದಾಳೆ, ಆ ಹುಡುಗಿಯೊಂದಿಗೆ ಆದಿಗೆ ಮದುವೆ ಮಾಡುತ್ತೇನೆ ಎಂದು. ನಿಮ್ಮ ಅಪ್ಪ ಸಂತೋಷದಿಂದ ಒಪ್ಪಿಕೊಂಡರು. ಅದರಿಂದ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ಆದರೆ ನನಗೆ ಗೊತ್ತು, ನೀನು ಈ ಮದುವೆಗೆ ಒಪ್ಪಿರಲಿಲ್ಲ ಎಂದು. ಆರಂಭದಲ್ಲಿ ನಿನಗೆ ಈ ಮದುವೆ ಇಷ್ಟವಿಲ್ಲದಿದ್ದರೂ ಗಾನವಿ ತನ್ನ ತಾಳ್ಮೆಯಿಂದ ನಿನ್ನನ್ನು ಬದಲಾಯಿಸಿಕೊಳ್ಳುತ್ತಾಳೆಂದು. ಮೊದಲು ನಿನ್ನಿಂದ ಗಾನವಿ ಸ್ವಲ್ಪ ಬೇಸರಪಟ್ಟರೂ ಆಮೇಲೆ ಅವಳ ಇಡೀ ಜೀವನ ಸಂತೋಷವಾಗಿರುತ್ತೆ ಅಂತ ನಾನು ಅಂದುಕೊಂಡೆ. ನಾನು ಅಂದುಕೊಂಡಂತೆಯೇ ನೀನು ಮೊದಲು ಗಾನವಿಯನ್ನು ಹತ್ತಿರ ಸೇರಿಸಿಕೊಳ್ಳಲಿಲ್ಲ. ಆದರೆ ನಿಧಾನವಾಗಿ ಗಾನವಿ ಯಾರೆಂದು ಅರ್ಥ ಮಾಡಿಕೊಂಡ ನೀನು ಅವಳ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಂಡೆ. ನಿನ್ನೆ ಕೂಡ ನನಗೆ ನಿನ್ನ ಕಣ್ಣುಗಳಲ್ಲಿ ಗಾನವಿ ಮೇಲಿನ ಪ್ರೀತಿ ಕಾಣಿಸಿತು ಆದಿ. ನೀನು ನನ್ನ ರಕ್ತ. ಮೇಲ್ನೋಟಕ್ಕೆ ಕಠಿಣವಾಗಿ ಕಂಡರೂ ನಿನ್ನ ಮನಸ್ಸು ಬೆಣ್ಣೆ ಎಂದು ನನಗೆ ಗೊತ್ತು ಆದಿ. ಗಾನವಿಯನ್ನು ನೋಯಿಸಿದರೂ ಮತ್ತೆ ನೀನೇ ಅವಳನ್ನು ಸಂತೈಸುತ್ತೀಯಾ ಎಂದು ನನಗೆ ಗೊತ್ತು. ಅದಕ್ಕಾಗಿಯೇ ಗಾನವಿಯನ್ನು ನಿನಗೆ ಕೊಟ್ಟು ಧೈರ್ಯವಾಗಿ ಮದುವೆ ಮಾಡಿ ಅವಳಿಗೆ ರಕ್ಷಾ ಕವಚವನ್ನು ನಿನ್ನ ರೂಪದಲ್ಲಿ ಏರ್ಪಡಿಸಿದೆ. ಗಾನವಿಗೆ ಮತ್ತು ನಿನಗೆ ಮದುವೆಯಾದರೆ ಅವಳ ತಂಟೆಗೆ ಯಾರು ಬರಬೇಕೆಂದರೂ ಗಾನವಿಯ ಮುಂದೆ ನೀನು ಕವಚದಂತೆ ನಿಲ್ಲುತ್ತೀಯ, ಅದು ನನಗೆ ಗೊತ್ತು. ಹಾಗೆಯೇ ಮೊದಲು ನೀನು ಗಾನವಿಯನ್ನು ನಿನ್ನ ಹೆಂಡತಿಯಾಗಿ ಒಪ್ಪಿಕೊಳ್ಳದಿದ್ದರೂ ಈಗ ಅವಳ ಪ್ರತಿಯೊಂದು ಕಷ್ಟದಲ್ಲೂ ಜೊತೆಯಾಗಿದ್ದೀಯ. ನನ್ನ ಈ ಜೀವನಕ್ಕೆ ಅಷ್ಟೇ ಸಾಕು ಕಂದ ಎಂದು ಅನ್ನುತ್ತಾರೆ ಅರುಂಧತಿ ಅವರು.
ಈ ವಿಷಯಗಳನ್ನೆಲ್ಲ ನನಗೆ ಮೊದಲೇ ಹೇಳಬಹುದಿತ್ತಲ್ಲವೇ ಎಂದು ನೀನು ಅನ್ನಬಹುದು. ಆದರೆ ಈ ವಿಷಯಗಳನ್ನೆಲ್ಲ ಹೇಳಿದರೆ ನೀನು ಇಷ್ಟು ಶಾಂತವಾಗಿರುತ್ತೀಯಾ? ಆವೇಶದಿಂದ ಶಾಂಭವಿ ಮತ್ತು ಪ್ರಸಾದ್ನನ್ನು ಏನು ಮಾಡುತ್ತೀಯೋ ಎಂದು ಹೆದರಿದೆ. ಅಷ್ಟೇ ಅಲ್ಲ, ಗಾನವಿ ಯಾರೆಂದು ಗೊತ್ತಾದರೆ ಶಾಂಭವಿ ಗಾನವಿಯನ್ನು ಬದುಕಲು ಬಿಡುವುದಿಲ್ಲ. ಅದಕ್ಕಾಗಿಯೇ ಗಾನವಿ ಯಾರೆಂದು ಯಾವುದೇ ಕಾರಣಕ್ಕೂ ಯಾರಿಗೂ ತಿಳಿಯದಂತೆ ನಿನಗೆ ಕೊಟ್ಟು ಮದುವೆ ಮಾಡಿದೆ. ಗಾನವಿ ಯಾರನ್ನು ಎಷ್ಟು ಬಾರಿ ಕೇಳಿದರೂ ನಾನು ಏನೂ ಹೇಳಲಿಲ್ಲ. ಇವತ್ತು ನಿನ್ನೊಡನೆ ಎಲ್ಲವನ್ನು ಹೇಳಿ ಇಷ್ಟು ದಿನ ನನ್ನ ಮನಸ್ಸಿನಲ್ಲಿ ಹೂತಿದ್ದ ಬೆಟ್ಟದಷ್ಟು ಭಾರವನ್ನು ಇಳಿಸಿಕೊಂಡಿದ್ದೇನೆ ಕಂದ. ನನ್ನ ಮನಸ್ಸು ಈಗ ಹಗುರವಾಗಿದೆ. ಈಗ ನಿನಗೆಲ್ಲವೂ ಗೊತ್ತಿರುವುದರಿಂದ ಇನ್ನು ನೀನೇ ಗಾನವಿಯನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುತ್ತೀಯ. ಅಷ್ಟೇ ಅಲ್ಲದೆ ಶಾಂಭವಿ ಮತ್ತು ಪ್ರಸಾದ್ ಮಾಡಿದ ಅಪರಾಧಗಳನ್ನು ಬಯಲಿಗೆಳೆದು ಅವರಿಗೆ ತಕ್ಕ ಶಿಕ್ಷೆಯಾಗುವಂತೆ ಮಾಡುತ್ತೀಯ ಎಂದು ಅಂದುಕೊಂಡಿದ್ದೇನೆ ಎಂದು ಅರುಂಧತಿ ಅವರು ಹೇಳುತ್ತಾರೆ. ಅಲ್ಲಿಯವರೆಗೆ ನಡೆದದ್ದನ್ನೆಲ್ಲ ಕೇಳಿದ ಆದಿ ಮುಷ್ಟಿ ಕೋಪದಿಂದ ಬಿಗಿಯಾಗಲು ಅವನ ಭುಜದ ಮೇಲೆ ಕೈಯಿಟ್ಟು, ನೀನು ಹೀಗೆ ಕೋಪಗೊಳ್ಳುತ್ತೀಯ ಎಂದೇ ಇದುವರೆಗೂ ಈ ವಿಷಯಗಳನ್ನೆಲ್ಲ ನಿನ್ನೊಡನೆ ಹೇಳಲಿಲ್ಲ ಕಂದ. ಈಗ ಬೇಕಾಗಿರುವುದು ಕೋಪವಲ್ಲ ಅಪ್ಪ. ನೀನು ಆವೇಶದಿಂದ ಅವರನ್ನು ಏನೇ ಮಾಡಿದರೂ ಗಾನವಿ ಮತ್ತೆ ಒಂಟಿಯಾಗುತ್ತಾಳೆ. ಗಾನವಿಗಾಗಿಯಾದರೂ ನೀನು ನಿನ್ನ ಕೋಪವನ್ನು ಕಡಿಮೆ ಮಾಡಿಕೊಂಡು ಕಾನೂನುಬದ್ಧವಾಗಿ ಅವರನ್ನು ಶಿಕ್ಷಿಸಬೇಕು. ನಿಮ್ಮ ಮಾವ ಪೊಲೀಸ್ ಉದ್ಯೋಗ ಮಾಡುತ್ತಿದ್ದರಿಂದ ಸಾಕ್ಷ್ಯವನ್ನು ಅಷ್ಟು ಬೇಗ ಯಾರಿಗೂ ಸಿಗದಂತೆ ಮಾಡಿದ್ದಾನೆ ಎಂಬುದು ನನ್ನ ನಂಬಿಕೆ. ನನಗೆ ತಿಳಿದ ಮಟ್ಟಿಗೆ ಗಾನವಿ ಬದುಕಿದ್ದಾಳೆಂದರೆ ಗಾನವಿ ಬಳಿಯೇ ಆ ಸಾಕ್ಷ್ಯ ಇರಬೇಕು. ಅದು ಎಲ್ಲಿದೆ ಎಂದು ನೀನೇ ಜಾಗರೂಕತೆಯಿಂದ ಹುಡುಕಬೇಕು. ಅದರ ಮೂಲಕವೇ ಶಾಂಭವಿ ಮತ್ತು ಪ್ರಸಾದ್ಗೆ ಶಿಕ್ಷೆಯಾಗಬೇಕು. ನೀನು ಮತ್ತು ಗಾನವಿ ಸಂತೋಷವಾಗಿರಬೇಕು ಕಂದ. ಅಷ್ಟೇ ಹೊರತು ಆವೇಶದಲ್ಲಿ ಏನೋ ಮಾಡಿ ಗಾನವಿಯನ್ನು ಮತ್ತೆ ಕಷ್ಟಕ್ಕೆ ದೂಡಬೇಡ ಎಂದು ಅರುಂಧತಿ ಅವರು ಬೇಡಿಕೊಳ್ಳುತ್ತಾರೆ. ಅರುಂಧತಿ ಅವರ ಮಾತುಗಳನ್ನು ಕೇಳಿದ ಆದಿಗೂ ಅವರು ಹೇಳಿದ್ದು ನಿಜವೆನಿಸಿ ಅತಿ ಕಷ್ಟದಿಂದ ತನ್ನ ಕೋಪವನ್ನು ಹತ್ತಿಕ್ಕಿಕೊಳ್ಳುತ್ತಾನೆ. ಸರಿ ಗ್ರಾನಿ, ನೀನು ಹೇಳಿದಂತೆಯೇ ಮಾಡುತ್ತೇನೆ. ನಾನು ಕೂಡ ಗಾನವಿ ಬಳಿ ಎವಿಡೆನ್ಸ್ ಎಲ್ಲಿದೆ ಎಂದು ನೋಡುತ್ತೇನೆ. ನೀನು ಈಗೀಗಲೇ ಸುಸ್ತಾಗಿದ್ದೀಯಾ, ಇನ್ನು ರೆಸ್ಟ್ ತಗೋ ಎಂದು ಅವರನ್ನು ಬಿಟ್ಟು ರೂಮಿನಿಂದ ಹೊರಬರುತ್ತಾನೆ ಆದಿ. ರೂಮಿನಿಂದ ಹೊರಬಂದ ಆದಿ ದೀರ್ಘವಾದ ಉಸಿರು ತೆಗೆದುಕೊಂಡು ಗಾನವಿಯ ಬಳಿಗೆ ಹೋಗುತ್ತಾನೆ. ಮೇಲಕ್ಕೆ ತನ್ನ ರೂಮಿಗೆ ಹೋಗುವಷ್ಟರಲ್ಲಿ ಗಾನವಿ ಪುಸ್ತಕಗಳನ್ನೆಲ್ಲ ಸುತ್ತಲೂ ಇಟ್ಕೊಂಡು ತೀವ್ರವಾಗಿ ಓದುತ್ತಿರುತ್ತಾಳೆ. ಗಾನವಿಯನ್ನು ನೋಡಿದ ಆದಿಗೆ ಮೊದಲು ಎದೆ ಭಾರವಾದರೆ ತಿರುಗಿ ನೋಡಿದ ಗಾನವಿಗೆ ಆದಿ ಕಾಣಿಸಿದ ಕೂಡಲೇ, ಓ ಬಂದ್ರಾ, ಫ್ರೆಶ್ ಆಗಿ ನಿಮಗೆ ಕಾಫಿ ತರುತ್ತೇನೆ ಎಂದು ಆದಿಯನ್ನು ದಾಟಿ ಕೆಳಗೆ ಹೋಗಲು ಮುಂದಾಗುತ್ತಾಳೆ. ತನ್ನನ್ನು ದಾಟಿ ಹೋಗುತ್ತಿದ್ದ ಗಾನವಿಯ ಕೈ ಹಿಡಿದು ಏಕಾಏಕಿ ತನ್ನೆಡೆಗೆ ಎಳೆದುಕೊಂಡು ಗಟ್ಟಿಯಾಗಿ ಅವಳನ್ನು ತಬ್ಬಿಕೊಳ್ಳುತ್ತಾನೆ ಆದಿ. ಅವರ ಕುಟುಂಬದಿಂದಾಗಿ ಅವಳು ಎಷ್ಟೆಲ್ಲ ಕಷ್ಟಗಳನ್ನು ಪಡಬೇಕಾಯಿತು. ಹೂವಿನ ಹಾದಿಯಂತೆ ಸಾಗಬೇಕಿದ್ದ ಅವಳ ಜೀವನ ನರಕಪ್ರಾಯವಾಗಿ ಬಿಟ್ಟಿತ್ತಲ್ಲ. ನಗುನಗುತ್ತಾ ಸಂತೋಷದಿಂದ ತಂದೆ ತಾಯಿಯ ಪ್ರೇಮ ಅನುರಾಗಗಳ ಮಧ್ಯೆ ಕಳೆಯಬೇಕಿದ್ದ ಅವಳ ಬಾಲ್ಯ ಜೀತದಾಳಿನ ದುಡಿಮೆ ಅಳುವನ್ನು ಬಿಟ್ಟು ಬೇರೇನೂ ಇಲ್ಲದೆ ಕಳೆದು ಹೋಯಿತು. ಆ ಪರಿಸ್ಥಿತಿ ತನ್ನ ಕುಟುಂಬದಿಂದಲೇ ಎಂದು ತಿಳಿದಾಗ ಆದಿ ತಡೆದುಕೊಳ್ಳಲಾಗಲಿಲ್ಲ. ಗಾನವಿಯ ಸುತ್ತಲಿದ್ದ ತನ್ನ ಆಲಿಂಗನವನ್ನು ಮತ್ತಷ್ಟು ಬಿಗಿಗೊಳಿಸುತ್ತಿದ್ದರೆ, ಏನಾಯ್ತು ಇವರಿಗೆ ಇಷ್ಟೊಂದು ಎಮೋಷನಲ್ ಆಗ್ತಾ ಇದ್ದಾರೆ ಏಕೆ ಎಂದು ಯೋಚಿಸುತ್ತಾ, ಏನಾಯ್ತು ರೀ ಎಂದು ಗಾನವಿ ಆದಿಯನ್ನು ಕೇಳುತ್ತಾಳೆ. ಗಾನವಿಯ ಮಾತುಗಳಿಂದ ಇಹಲೋಕಕ್ಕೆ ಮರಳಿದ ಆದಿ ಗಾನವಿಯ ಮೇಲಿನ ತನ್ನ ಹಿಡಿತವನ್ನು ಸಡಿಲಿಸಿ, ಹೋಗಿ ಕಾಫಿ ತೆಗೆದುಕೊಂಡು ಬಾ ಎಂದು ಕೆಳಗೆ ಕಳುಹಿಸುತ್ತಾನೆ. ಏನಾಯ್ತು ಇವರಿಗೆ ಇದ್ದಕ್ಕಿದ್ದಂತೆ ಅಷ್ಟು ಅಪ್ಪಿಕೊಂಡು ಮತ್ತೆ ಏನಿಲ್ಲ ಎನ್ನುತ್ತಿದ್ದಾರೆ ಎಂದು ಯೋಚಿಸುತ್ತಾ, ಏನೇ ಆಗಲಿ ಹೇಳುವ ವಿಷಯವಾದರೆ ನನಗೆ ಹೇಳುತ್ತಾರಲ್ಲವೇ ಎಂದುಕೊಂಡು ಇನ್ನಾವ ಯೋಚನೆ ಇಲ್ಲದೆ ಕೆಳಗೆ ಹೊರಟು ಹೋಗುತ್ತಾಳೆ ಗಾನವಿ ಕೆಳಗೆ ಹೋದ ನಂತರ ಅವನು ಫ್ರೆಶ್ ಆಗಲು ಹೋಗುತ್ತಾನೆ. ಆದಿ ಶವರ್ ತಿರುಗಿಸಿ ಅದರ ಕೆಳಗೆ ನಿಂತಾಗ ಆದಿಗೆ ಉಗುರು ಬೆಚ್ಚಗಿನ ನೀರು ಮೈಮೇಲೆ ಬೀಳುತ್ತಿದ್ದರೆ ಅಲ್ಲಿಯವರೆಗೆ ಒತ್ತಿದ್ದ ಭಾರವೆಲ್ಲ ಹಿಡಿದು ಹೋಗುವಂತಿರುತ್ತದೆ.
ಈ ಸಮಸ್ಯೆಗೆ ಪರಿಹಾರವೇನು ಎಂದು ಯೋಚಿಸುತ್ತಾ ಶವರ್ ನೀರಿನಲ್ಲಿ ಹಾಗೆಯೇ ನೆನೆಯುತ್ತಾ ಅರ್ಧ ಗಂಟೆ ಸಮಯ ಕಳೆಯುತ್ತಾನೆ. ನಂತರ ಸ್ನಾನ ಮಾಡಿ ಹೊರಬಂದು ನೈಟ್ ಟ್ರ್ಯಾಕ್ ಹಾಕಿಕೊಳ್ಳುವಷ್ಟರಲ್ಲಿ ಗಾನವಿ ಕಾಫಿ ಕಪ್ನೊಂದಿಗೆ ಎದುರಾಗುತ್ತಾಳೆ. ಗಾನವಿಯನ್ನು ನೋಡಿ ಅವನ ಮನಸ್ಸಿಗೆ ಸಂತೋಷವಾಗುತ್ತಿದ್ದರೆ ಗಾನವಿ ಯಾವುದೇ ಕಾರಣಕ್ಕೂ ಇನ್ನೂ ಕಷ್ಟಪಡುವಂತಿಲ್ಲ. ಅವಳು ಕಳೆದುಕೊಂಡ ಜೀವನವನ್ನೆಲ್ಲ ನಾನು ಅವಳಿಗೆ ಕೊಡುತ್ತೇನೆ ಎಂದು ತನಗೆ ತಾನೇ ಪ್ರಮಾಣ ಮಾಡಿಕೊಳ್ಳುತ್ತಾನೆ ಆದಿ. ನೈಟ್ ಟ್ರ್ಯಾಕ್ ಹಾಕಿಕೊಂಡ ಆದಿ ಕತ್ತಿನಲ್ಲಿದ್ದ ಟವಲ್ನಿಂದ ತಲೆ ಒರೆಸಿಕೊಳ್ಳುತ್ತಿದ್ದರೆ ಮೊದಲು ನೀವು ಕಾಫಿ ಕುಡಿಯಿರಿ ಅನ್ನುತ್ತಾ ಆದಿ ಕೈಯಲ್ಲಿ ಕಾಫಿ ಇಡುತ್ತಾಳೆ. ಆದಿ ಕಾಫಿ ಕುಡಿಯುವಷ್ಟು ಹೊತ್ತು ಬಟ್ಟೆ ಇಲ್ಲದಿದ್ದ ಆದಿಯ ಎದೆಯ ಕಡೆಗೆ ಕಳ್ಳನೋಟ ಬೀರುತ್ತಾಳೆ ಗಾನವಿ. ಗಾನವಿಯ ನೋಟ ತಿಳಿಯುತ್ತಿದ್ದರೂ ಏನೂ ಮಾತನಾಡದೆ ಸಣ್ಣದಾಗಿ ನಗುತ್ತಾನೆ ಆದಿ. ಅವನು ಕಾಫಿ ಕುಡಿಯುವುದು ಮುಗಿದ ಕೂಡಲೇ ಆದಿ ಕತ್ತಿನಲ್ಲಿದ್ದ ಟವಲ್ ತೆಗೆದುಕೊಂಡು ನಾನು ಹೊರೆಸುತ್ತೇನೆ, ನೀವು ಕೂತುಕೊಳ್ಳಿ ಎಂದು ಸಲಿಗೆಯಿಂದ ಆದಿಯನ್ನು ಬೆಡ್ ಮೇಲೆ ಕೂರಿಸಿಕೊಂಡು ತಾನೇ ಆದಿಗೆ ತಲೆ ಹೊರೆಸುತ್ತಿರುತ್ತಾಳೆ. ಈ ಹಿಂದೆ ತಲೆ ಒರೆಸು ಎಂದರೆ ಬೆಚ್ಚಿ ಬೀಳುತ್ತಿದ್ದ ಗಾನವಿ ಈಗ ಸಲಿಗೆಯಿಂದ ತಾನೇ ಟವಲ್ ತೆಗೆದುಕೊಂಡು ತಲೆ ಒರೆಸುತ್ತಿರುವುದರಿಂದ ಆದಿಗೆ ಸಂತೋಷವೆನಿಸುತ್ತದೆ. ಗಾನವಿ ಹಾಗೆ ತಲೆ ಒರೆಸುತ್ತಿದ್ದರೆ ಕಾಣದಂತೆ ತನ್ನನ್ನು ಪ್ರಚೋದಿಸುತ್ತಿದ್ದ ಗಾನವಿಯ ಸೌಂದರ್ಯವನ್ನು ನೋಡುತ್ತಾ ಗಾನವಿಯ ಸೊಂಟದ ಬಳಿಗೆ ತನ್ನ ಕೈ ಒಯ್ದು ಮೆಲ್ಲಗೆ ಒತ್ತುತ್ತಾ ಸೀರೆಯ ಸೆರಗನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ದುಂಡಗಿದ್ದ ಗಾನವಿಯ ನಾಭಿಯ ಬಳಿ ಮುತ್ತಿಡುತ್ತಾನೆ ಆದಿ. ಆದಿಯ ಮೀಸೆಗಳು ಅವುಗಳ ಕೆಳಗೆ ಅಡಗಿದ್ದ ತುಟಿಗಳು ಮಾಡುತ್ತಿದ್ದ ವಿನ್ಯಾಸಗಳಿಗೆ ಅವಳ ಮೈಯೆಲ್ಲ ಜುಮ್ ಎನ್ನುತ್ತಿದ್ದರೆ ಗಾನವಿಯ ಕೈಯಲ್ಲಿದ್ದ ಟವಲ್ ಬಿಗಿಯಾಗುತ್ತದೆ. ಗಾನವಿಯ ಭಾವನೆಗಳನ್ನು ನೋಡಿ ಸಣ್ಣದಾಗಿ ನಕ್ಕು ಅವಳ ಕೆಳಹೊಟ್ಟೆಯ ಭಾಗವನ್ನೆಲ್ಲ ತನ್ನ ತುಟಿಗಳಿಂದ ಸವರಿ ಗಾನವಿಯನ್ನು ಮತ್ತಿಗೆ ಕೊಂಡೊಯ್ದು ತನ್ನ ತಲೆಯನ್ನು ಇನ್ನಷ್ಟು ಮೇಲಕ್ಕೆ ಸರಿಸಿ ಗಾನವಿಯ ಎದೆಯ ಮೇಲೆ ಸ್ವಲ್ಪ ಹೊತ್ತು ತಲೆಯಿಟ್ಟು ಗಾನವಿಯನ್ನು ಮತ್ತಷ್ಟು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಆ ಕೃತ್ಯಕ್ಕೆ ಗಾನವಿ ಆನಂದ ಪರವಶಳಾಗಿ ಮುಳುಗಿ ಹೋಗಲು ಅಷ್ಟರಲ್ಲಿ ಆದಿಯ ಫೋನ್ ರಿಂಗ್ ಆಗಿದ್ದರಿಂದ ಎಚ್ಚರಗೊಂಡ ಆದಿ ಗಾನವಿಯನ್ನು ಬಿಟ್ಟು ಹೋಗಿ ಊಟ ತೆಗೆದುಕೊಂಡು ಬಾ ಎಂದು ಗಾನವಿಯನ್ನು ಕೆಳಗೆ ಕಳುಹಿಸುತ್ತಾನೆ. ಅಲ್ಲಿಯವರೆಗೆ ಪಡೆದ ತನ್ಮಯತೆಗೆ ನಾಚಿ ಕೆಳಗೆ ಹೋಗುತ್ತಾಳೆ ಗಾನವಿ. ಕೆಳಗೆ ಹೋಗುತ್ತಿರುವ ಗಾನವಿಯ ಮುಖದಲ್ಲಿರುವ ಸಂತೋಷವನ್ನು ನೋಡಿ ನೀನು ಯಾವಾಗಲೂ ಹೀಗೆಯೇ ಇರಬೇಕು ಗಾನವಿ, ಇನ್ಮುಂದೆ ನೀನು ಹೀಗೆಯೇ ಇರುವಂತೆ ನಾನು ನೋಡಿಕೊಳ್ಳುತ್ತೇನೆ. ಎಂದೆಂದಿಗೂ ಯಾವುದೇ ಕಷ್ಟವನ್ನು ನಿನ್ನ ಹತ್ತಿರ ಸುಳಿಯಲು ಬಿಡುವುದಿಲ್ಲ. ಇನ್ಮುಂದೆ ನಿನ್ನ ಜೀವನ ಹೀಗೆಯೇ ಆನಂದವಾಗಿ ಸಾಗುತ್ತದೆ ಎಂದು ಅಂದುಕೊಳ್ಳುತ್ತಾನೆ ಆದಿ ಯೋಚಿಸುತ್ತಿರುವಾಗಲೇ ಗಾನವಿ ಮೇಲಕ್ಕೆ ಡಿನ್ನರ್ ತೆಗೆದುಕೊಂಡು ಬರುವುದರಿಂದ ಇಬ್ಬರು ಸೇರಿ ಮಾತನಾಡುತ್ತಾ ಆ ಡಿನ್ನರನ್ನು ಮುಗಿಸುತ್ತಾರೆ. ಡಿನ್ನರ್ ಮುಗಿದ ನಂತರ ಸ್ವಲ್ಪ ಹೊತ್ತು ಬಾಲ್ಕನಿಗೆ ಹೋಗಿ ಕೆಲವು ಫೋನ್ ಕರೆಗಳನ್ನು ಮಾತನಾಡಿ ಬಂದ ಆದಿ ಗಾನವಿ ಇನ್ನೂ ಓದುತ್ತಿರುವುದನ್ನು ನೋಡಿ ಇನ್ನೂ ಓದಿದ್ದು ಸಾಕು, ಮಲಗೋ ಅನ್ನುತ್ತಾನೆ. ಆಯಿತು, ಬರ್ತಾ ಇದ್ದೀನಿ ಎಂದು ಹೇಳಿ ಆ ಪುಸ್ತಕಗಳನ್ನೆಲ್ಲ ಜೋಡಿಸಿಟ್ಟು ಬೆಡ್ ಮೇಲೆ ಬರುತ್ತಾಳೆ ಗಾನವಿ ಬಂದ ಕೂಡಲೇ ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಅವಳನ್ನು ತಬ್ಬಿಕೊಂಡು ಮಲಗುತ್ತಾನೆ ಆದಿಯನ್ನು ನೋಡುತ್ತಿರುವ ಗಾನವಿ ಇನ್ನೂ ಯಾಕೆ ನಮ್ಮ ಮಧ್ಯೆ ಈ ದೂರ, ನೀವು ಈ ದೂರವನ್ನು ಯಾವಾಗ ಕಡಿಮೆ ಮಾಡುತ್ತೀರಾ ಎಂದು ಎದುರು ನೋಡುತ್ತಿದ್ದೇನೆ. ನೀವು ಇನ್ನೂ ನನ್ನನ್ನು ದೂರ ಇಟ್ಟಿದ್ದೀರಾ ಅಂದರೆ ಏನಾದರೂ ಕಾರಣ ಇದ್ದೇ ಇರುತ್ತದೆ ಎಂದು ಅಂದುಕೊಳ್ಳುತ್ತಾ ಅವಳು ಕೂಡ ಮೆಲ್ಲಗೆ ಆದಿಯ ಅಪ್ಪುಗೆಯಲ್ಲಿ ನಿದ್ದೆಗೆ ಜಾರುತ್ತಾಳೆ. ಬೆಳಿಗ್ಗೆ ಎಂದಿನಂತೆ ಆಫೀಸ್ಗೆ ಹೋದ ಆದಿ ಅಜಯ್ ಕೇಸ್ನಲ್ಲಿ ಸಹಾಯ ಮಾಡಿದ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಒಮ್ಮೆ ಭೇಟಿಯಾಗಬೇಕು ಎಂದು ಹೇಳಿದ ಕೂಡಲೇ ಅವರು ಕೂಡ ಸರಿ ಅನ್ನುತ್ತಾರೆ. ಯಾರೂ ಇಲ್ಲದ ಒಂದೆಡೆ ಅವರನ್ನು ಭೇಟಿಯಾಗಿ ಗಾನವಿಯ ತಂದೆ ತಾಯಿಯ ಕೊಲೆಯ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿ ಈ ಕೇಸನ್ನು ನಾನು ರೀಓಪನ್ ಮಾಡಬೇಕು ಎಂದುಕೊಂಡಿದ್ದೇನೆ, ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ವಿವರಗಳನ್ನು ನೀವು ಸಂಗ್ರಹಿಸಿ ಎಂದು ಹೇಳಿ ಹಾಗೆಯೇ ತನ್ನ ತಾಯಿಯ ಕೇಸ್ ಬಗ್ಗೆಯೂ ವಿವರಿಸುತ್ತಾನೆ ಆದಿ. ಅವರೇ ಮಾಡಿದ್ದಾರೆಂದು ಗೊತ್ತು, ಆದರೆ ಅದಕ್ಕೆ ಸಂಬಂಧಿಸಿದ ಸಾಕ್ಷ್ಯಾಧಾರಗಳು ನನ್ನ ಬಳಿ ಇಲ್ಲ. ಈ ಕೇಸನ್ನು ನೀವು ಜಾಗರೂಕತೆಯಿಂದ ಡೀಲ್ ಮಾಡುತ್ತೀರೆಂದು ನಿಮಗೆ ಒಪ್ಪಿಸುತ್ತಿದ್ದೇನೆ. ಯಾವುದೇ ಪರಿಸ್ಥಿತಿಯಲ್ಲೂ
ಇದರ ಬಗ್ಗೆ ಎನ್ಕ್ವೈರಿ ನಡೆಯುತ್ತಿದೆ ಎಂದು ಯಾರಿಗೂ ತಿಳಿಯಬಾರದು. ಯಾವುದೇ ಕಾರಣಕ್ಕೂ ಅವರು ಮಾಡಿದ ಅಪರಾಧಗಳಿಂದ ಶಿಕ್ಷೆ ಅನುಭವಿಸದೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಿಮ್ಮ ಮೇಲಿನ ನಂಬಿಕೆಯಿಂದ ಈ ಕೇಸ್ ನಿಮಗೆ ಒಪ್ಪಿಸುತ್ತಿದ್ದೇನೆ ಎಂದ ಕೂಡಲೇ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಈ ಕೇಸ್ ಸಾಲ್ವ್ ಮಾಡಲು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ ಎಂದು ಆದಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ಇನ್ಸ್ಪೆಕ್ಟರ್. ಆದಿ ಕೂಡ ಆಲೋಚನೆಗಳಿಂದಲೇ ಸತಮತವಾಗುತ್ತಾ ಮನೆ ತಲುಪುತ್ತಾನೆ. ಯಾವುದೇ ಪರಿಸ್ಥಿತಿಯಲ್ಲೂ ಶಾಂಭವಿಯಾಗಲಿ ಪ್ರಸಾದ್ ಆಗಲಿ ಇಷ್ಟು ಪಾಪಗಳನ್ನು ಮಾಡಿ ತಪ್ಪಿಸಿಕೊಳ್ಳಬಾರದು. ಅನ್ಯಾಯವಾಗಿ ನಮ್ಮ ಅಮ್ಮನನ್ನು ಕೊಂದವರಿಗೆ, ಗಾನವಿಯನ್ನು ಕಷ್ಟಪಾಲು ಮಾಡಿದವರಿಗೆ ಶಿಕ್ಷೆಯಾಗಲೇಬೇಕು. ಅಸಲಿಗೆ ಗ್ರ್ಯಾನಿ ಒಪ್ಪಿದ್ದರೆ ನಾನೇ ಅವರಿಬ್ಬರನ್ನು ಕೊಲ್ಲುತ್ತಿದ್ದೆ. ಆದರೆ ನಾನು ಏನಾದರೂ ಮಾಡಿ ನನಗೆ ಶಿಕ್ಷೆಯಾದರೆ ಗಾನವಿ ಒಂಟಿಯಾಗುತ್ತಾಳೆ ಎಂದು ಗ್ರಾನಿ ಭಯಪಡುತ್ತಾಳೆ. ಅದಕ್ಕಾಗಿಯೇ ಬಹಳ ತಾಳ್ಮೆಯಿಂದ ಕಾನೂನುಬದ್ಧವಾಗಿ ಅವರಿಗೆ ಶಿಕ್ಷೆಯಾಗುವುದನ್ನು ಎದುರು ನೋಡುತ್ತಿದ್ದೇನೆ ಎಂದು ಅಂದುಕೊಳ್ಳುತ್ತಾನೆ. ಡ್ರೈವ್ ಮಾಡಿಕೊಂಡು ಮನೆಗೆ ಹೋಗುತ್ತಾನೆ ಆದಿ. ಕಾವ್ಯ ಎಂದಿನಂತೆ ಫ್ರೆಂಡ್ಸು ಪಾರ್ಟಿ ಅಂತ ಆ ದಿನವೂ ಒಂದು ಪಬ್ನಲ್ಲಿ ತನ್ನ ಫ್ರೆಂಡ್ ಕೊಟ್ಟ ಪಾರ್ಟಿಗೆ ಹೋಗುತ್ತಾಳೆ. ಆ ಪಾರ್ಟಿಯಲ್ಲಿ ಅವಳು ಡ್ರಿಂಕ್ ಮಾಡುತ್ತಿರುವಾಗ ಪಕ್ಕದಲ್ಲಿದ್ದ ಪೋಲಿ ಹುಡುಗರು ಕಾವ್ಯಳನ್ನು ನೋಡಿ, ಈ ಹುಡುಗಿ ಪೇರಲೆ ಹಣ್ಣಿನ ಹಾಗೆ ಸಖತ್ತಾಗಿದ್ದಾಳೆ ಕಣ್ಲ, ಇವಳ ಜೊತೆ ಇವತ್ತು ಹೇಗಾದರೂ ಎಂಜಾಯ್ ಮಾಡಬೇಕು. ಆದರೆ ಈ ಹುಡುಗಿ ನೋಡೋಕ್ಕೆ ಮಾಡರ್ನ್ ಆಗಿದ್ದರೂ ತನ್ನ ಮೇಲೆ ಕೈ ಹಾಕಲು ಬಿಡುವುದಿಲ್ಲ. ಎಷ್ಟೋ ದಿನಗಳಿಂದ ಆ ಹುಡುಗಿಗಾಗಿ ಟ್ರೈ ಮಾಡ್ತಾ ಇದ್ದೀನಿ. ದುಡ್ಡಿನ ಆಸೆ ತೋರಿಸಿದರೂ ಬೇರೆ ಏನೇ ಆಸೆ ತೋರಿಸಿದರೂ ಅವಳು ಬಗ್ಗುತ್ತಿಲ್ಲ ಕಣ್ಲ ಎಂದು ಅಂದುಕೊಳ್ಳುತ್ತಿದ್ದರೆ ಪಕ್ಕದಲ್ಲಿದ್ದವನ ಫ್ರೆಂಡ್, ನನಗೊಂದು ಐಡಿಯಾ ಬಂತು ಕಣ್ಲ, ಅದರಿಂದ ಈ ಹುಡುಗಿಯನ್ನು ನಾವು ಇವತ್ತು ಸಂಪೂರ್ಣವಾಗಿ ಎಂಜಾಯ್ ಮಾಡಬಹುದು ಎನ್ನುತ್ತಿರುವಾಗ, ಏನ್ಲ ಆ ಐಡಿಯಾ ಎಂದು ಆಸೆಯಿಂದ ಕೇಳುತ್ತಾನೆ ಪಕ್ಕದಲ್ಲಿದ್ದವನು. ಅವನು ತಕ್ಷಣ ತನ್ನ ಜೇಬಿನಿಂದ ಒಂದು ಬಿಳಿಯ ಪದಾರ್ಥವಿರುವ ಪ್ಯಾಕೆಟ್ ತೆಗೆದು, ಇದು ಕೊಕೇನ್, ತುಂಬ ಸಣ್ಣ ಪ್ರಮಾಣದಲ್ಲಿ ಅವಳಿಗೆ ಕೊಟ್ಟರೂ ಸಾಕು, ಅವಳು ಮಂಪರಿಗೆ ಜಾರುತ್ತಾಳೆ. ತಕ್ಷಣ ಯಾರು ನೋಡದ ಹಾಗೆ ಆ ಹುಡುಗಿಯನ್ನು ನಾವು ಇಲ್ಲಿಂದ ರೂಮ್ಗೆ ಕರೆದುಕೊಂಡು ಹೋಗಿಬಿಡೋಣ. ಇವತ್ತು ನೈಟ್ ಪೂರ್ತಿ ಅವಳ ಜೊತೆ ಎಂಜಾಯ್ ಮಾಡಿ ಯಾರೂ ನೋಡದ ಹಾಗೆ ಬೆಳಗಾಗುವುದರೊಳಗೆ ನಾವು ಹೊರಟು ಹೋಗೋಣ ಅಂದಾಗ ಅವನು ಸಂತೋಷದಿಂದ, ಹೌದಾ, ಹಾಗಿದ್ದರೆ ಇದನ್ನು ಆ ಹುಡುಗಿಗೆ ಹೇಗೆ ಕೊಡಬೇಕು ಎಂದು ಯೋಚಿಸುತ್ತಾ ಅವಳು ಡ್ರಿಂಕ್ ಕುಡಿಯುತ್ತಿರುವುದನ್ನು ನೋಡಿ, ಅವಳು ಕುಡಿಯುವ ಡ್ರಿಂಕ್ನಲ್ಲಿ ಇದನ್ನು ಮಿಕ್ಸ್ ಮಾಡಿದರೆ ಸಾಕು ಕಣ್ಲ ಎಂದು ಅಂದುಕೊಳ್ಳುತ್ತಾರೆ ಇಬ್ಬರು. ಹಾಗೆಯೇ ಅವಳ ಪಕ್ಕಕ್ಕೆ ಹೋಗಿ ಹಾಯ್ ಬೇಬಿ ಅನ್ನುತ್ತಾ ಆ ಇಬ್ಬರು ಫ್ರೆಂಡ್ಸ್ನಲ್ಲಿ ಒಬ್ಬ ಅವಳನ್ನು ಮಾತಿಗೆ ಎಳೆದರೆ ಅವಳ ಕೈಯಲ್ಲಿದ್ದ ಡ್ರಿಂಕ್ ಗ್ಲಾಸ್ನಲ್ಲಿ ಯಾರೂ ನೋಡದ ಹಾಗೆ ಆ ಪದಾರ್ಥವನ್ನು ಮಿಕ್ಸ್ ಮಾಡುತ್ತಾನೆ ಇನ್ನೊಬ್ಬ. ಅದಾದ ಮೇಲೆ, ಅರೆ ಅದನ್ನು ಮಿಕ್ಸ್ ಮಾಡಿಬಿಟ್ಟೆ, ಈ ಕಡೆ ಬಾರೋ ಎಂದು ಅವನಿಗೆ ಸನ್ನೆ ಮಾಡಿದ್ದರಿಂದ, ಓಕೆ ಬಾಯ್ ಬೇಬಿ, ಸಿ ಯು, ಮತ್ತೆ ಸಿಗೋಣ ಎಂದು ಆ ಪಕ್ಕದಲ್ಲಿದ್ದವನು ಕೂಡ ಪಕ್ಕಕ್ಕೆ ಬಂದು ಬಿಡುತ್ತಾನೆ. ಇಬ್ಬರು ಸೇರಿ ಆ ಹುಡುಗಿ ಆ ಡ್ರಿಂಕ್ ಯಾವಾಗ ಫಿನಿಶ್ ಮಾಡುತ್ತಾಳೆ, ಅವಳಿಗೆ ಮಂಪರು ಯಾವಾಗ ಹತ್ತುತ್ತದೆ ಎಂದು ಅವಳನ್ನೇ ಗಮನಿಸುತ್ತಿರುತ್ತಾರೆ. ಅಷ್ಟರಲ್ಲಿ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿದ್ದ ಕಾವ್ಯ ಸಂಪೂರ್ಣವಾಗಿ ತನ್ನ ಕೈಯಲ್ಲಿದ್ದ ಡ್ರಿಂಕ್ ಕುಡಿದು ಬಿಡುತ್ತಾಳೆ. ಒಂದು 10 ನಿಮಿಷಕ್ಕೆ ಅವಳ ತಲೆ ಸ್ವಲ್ಪ ಭಾರವಾದಂತೆ ಅನ್ನಿಸಿ ತಿರುಗುತ್ತಿರುವುದರಿಂದ, ನನಗೇನು ಒಮ್ಮೆಲೆ ತಲೆ ತಿರುಗುತ್ತಿದೆ ಎಂದುಕೊಳ್ಳುತ್ತಾ ಒಮ್ಮೆ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಬರುತ್ತೇನೆ, ನೀವು ಇಲ್ಲೇ ಇರಿ ಎಂದು ತನ್ನ ಫ್ರೆಂಡ್ಸ್ಗೆ ಹೇಳಿ ಒಬ್ಬಂಟಿಯಾಗಿ ವಾಶ್ರೂಮ್ಗಳ ಕಡೆಗೆ ಹೆಜ್ಜೆ ಹಾಕುತ್ತಾಳೆ ಕಾವ್ಯ. ಕಾವ್ಯ ಮತ್ತಿನಲ್ಲಿ ತೂರಾಡುತ್ತಾ ಹೋಗುವುದನ್ನು ಗಮನಿಸಿದ ಅವರಿಬ್ಬರು ಕಾವ್ಯಳ ಹಿಂದೆಯೇ ಏನು ಅರಿಯದವರಂತೆ ಹೋಗುತ್ತಾರೆ. ತಲೆ ಸಂಪೂರ್ಣ ಭಾರವಾಗಿ ತೂರಾಡಿ ಬೀಳುವ ಹಂತದಲ್ಲಿದ್ದಾಗ ಅತಿ ಕಷ್ಟದಿಂದ ಅಲ್ಲಿದ್ದ ಗೋಡೆಗಳನ್ನು ಹಿಡಿದುಕೊಂಡು ನಡೆಯಲು ಪ್ರಯತ್ನಿಸುತ್ತಿದ್ದ ಕಾವ್ಯಳ ಹತ್ತಿರ ಅವರು ಬಂದು, ಏನಾಯಿತು ಬೇಬಿ, ಹೀಗಿದ್ದೀಯಾ ಎಂದು ಏನು ಅರಿಯದವರಂತೆ ಕೇಳುತ್ತಿರುವಾಗ, ಏನೂ ಇಲ್ಲ, ಸ್ವಲ್ಪ ತಲೆ ತಿರುಗಿದಂತಿದೆ ಎನ್ನುತ್ತಿರುವಾಗ, ಅಯ್ಯೋ ಹೌದಾ, ಬಾ ನಿನ್ನನ್ನು ನಮ್ಮ ರೂಮ್ಗೆ ಕರೆದುಕೊಂಡು ಹೋಗ್ತೀವಿ, ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವೆಯಂತೆ ಎಂದು ಕಾವ್ಯಳನ್ನು ಕರೆದುಕೊಂಡು ಹೋಗಲು ಮುಂದಾದಾಗ, ಕಾವ್ಯ ಬಲವಂತವಾಗಿ, ಬೇಡ, ನಾನು ಮುಖ ತೊಳೆದುಕೊಂಡರೆ ನನಗೆ ತಲೆ ತಿರುಗುವುದು ಕಡಿಮೆಯಾಗುತ್ತದೆ, ನಾನು ರೂಮ್ಗೆ ಬರಲ್ಲ ಎನ್ನುತ್ತಿದ್ದರು. ಅಯ್ಯೋ ಅಷ್ಟು ಮುಜುಗರ ಪಡಬೇಡ ಬೇಬಿ, ನಾವೇನು ಮಾಡಲ್ಲ ನಿನ್ನನ್ನು ಅನ್ನುತ್ತಾ ಬಲವಂತವಾಗಿ ಅವಳನ್ನು ರೂಮ್ಗಳ ಕಡೆಗೆ ಎಳೆದುಕೊಂಡು ಹೋಗುತ್ತಿರುತ್ತಾರೆ.
ಕಾವ್ಯ ಬೇಡವೆಂದು ಎಷ್ಟೇ ಒದ್ದಾಡಿದರೂ ಕೂಡ ಅವಳ ಬಾಯಿ ಮುಚ್ಚಿ ಬಲವಂತವಾಗಿ ಅವಳನ್ನು ಎಳೆದುಕೊಂಡು ಹೋಗಿಬಿಡುತ್ತಾರೆ. ಕಾವ್ಯಳನ್ನು ಪ್ರೀತಿಸುವ ಸಾಕೇತ್ ಅಲ್ಲಿಯವರೆಗೆ ಅಲ್ಲೇ ಇದ್ದ ಕಾವ್ಯ ಇದ್ದಕ್ಕಿದ್ದಂತೆ ಕಾಣಿಸದಿರುವುದರಿಂದ ಕಾವ್ಯ ಏನಾದಳು ಎಂದು ಪಕ್ಕದಲ್ಲಿದ್ದ ತನ್ನ ಫ್ರೆಂಡನ್ನು ಕೇಳಿದಾಗ, ಏನೋ ಸಾಕೇತ್, ಏನೋ ತಲೆ ತಿರುಗಿದಂತನಿಸಿ ಈಗಷ್ಟೇ ವಾಶ್ರೂಮ್ಗೆ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಬರುತ್ತೇನೆಂದು ಹೋದಳು. ಹೋಗಿ ಕೂಡ 10 ನಿಮಿಷಗಳ ಮೇಲಾಯಿತು, ಇನ್ನೂ ಬಂದಿಲ್ಲ ಎನ್ನುತ್ತಿರುವಾಗ ಸಾಕೇತ್ಗೆ ಏನೋ ಅನುಮಾನವಾಗಿ ಏನೋ ಕೆಟ್ಟದ್ದು ಆಗಲಿದೆ ಎಂದು ಅನ್ನಿಸಿ ತಕ್ಷಣ ಕಾವ್ಯಳನ್ನು ಹುಡುಕಿಕೊಂಡು ಆ ಕಡೆ ಹೋಗುತ್ತಾನೆ. ಅಲ್ಲಿ ಎಲ್ಲಿಯೂ ಕಾವ್ಯ ಕಾಣಿಸದೇ ಇದ್ದಾಗ ಕಾವ್ಯಳ ಬಗ್ಗೆ ಗಾಬರಿಯಾಗುತ್ತಾ, ಆಗಲೇ ಯಾರೋ ಒಬ್ಬ ಹುಡುಗಿ ವಾಶ್ರೂಮ್ಗೆ ಒಳಗಿನಿಂದ ಬರುತ್ತಿದ್ದರೆ ಒಳಗೆ ಬೇರೆ ಯಾರಾದರೂ ಇದ್ದರಾ ಎಂದು ಕೇಳಿದಾಗ ಯಾರೂ ಇಲ್ಲ ಎಂದು ಹೇಳಿದ್ದರಿಂದ ಕಾವ್ಯ ಈ ಕಡೆಯೇ ಬಂದಳು ಎಂದರಲ್ಲ, ಇಷ್ಟರಲ್ಲೇ ಏನಾಗಿ ಬಿಟ್ಲು ಎಂದು ಗಾಬರಿಯಾಗುತ್ತಾ ಅಸಲಿಗೆ ಡ್ರಿಂಕ್ ಬೇರೆ ಮಾಡಿದ್ದಾಳೆ, ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿಲ್ಲ ತಾನೇ ಅಂದುಕೊಳ್ಳುತ್ತಾ ಸುತ್ತಮುತ್ತ ಗಮನಿಸುತ್ತಾ ಎಲ್ಲೆಡೆ ಹುಡುಕುತ್ತಿರುತ್ತಾನೆ ಸಾಕೇತ್. ಹಾಗೆ ರೂಮ್ಗಳ ಕಡೆಗೆ ಹೋದ ಅವನಿಗೆ ಒಂದು ಬಾಗಿಲಿನ ಮುಂದೆ ಕಾವ್ಯಳ ಚೈನ್ ಕಾಣಿಸುವುದನ್ನು ನೋಡಿ, ಇದು ಕಾವ್ಯಳ ಚೈನ್ ತರಹ ಇದೆ, ಇಲ್ಲಿ ಯಾಕಿದೆ ಎಂದು ಆ ಬಾಗಿಲನ್ನು ನಾಕ್ ಮಾಡುತ್ತಿದ್ದರೆ ಯಾರೂ ಕೂಡ ಬಾಗಿಲು ತೆಗೆಯುವುದಿಲ್ಲ. ಆದರೆ ಒಳಗಿನಿಂದ ಏನೋ ಕೂಗಾಟ ಕಿರುಚಾಟ ಕೇಳಿಸುತ್ತಿದ್ದರೆ ಅದರಲ್ಲಿ ಕಾವ್ಯಳ ಧ್ವನಿ ಕೇಳಿಸುತ್ತಿರುತ್ತದೆ ಸಾಕೇತ್ಗೆ. ಬಿಟ್ರೋ ನನ್ನ, ಏನು ಮಾಡ್ತಾ ಇದ್ದೀರಾ ನೀವು, ಬಿಡಿ, ನಮ್ಮ ಅಪ್ಪನಿಗೆ ನಿಮ್ಮ ಬಗ್ಗೆ ಹೇಳಿದರೆ ನಿಮ್ಮನ್ನು ಕೊಂದೇ ಬಿಡ್ತಾರೆ, ಏನು ಮಾಡ್ತಿದ್ದೀರಾ ನನ್ನ ಬಿಡಿ ಎಂದು ಕಿರುಚುತ್ತಿರುವ ಕಾವ್ಯಳ ಧ್ವನಿ ಕೇಳಿ ತಕ್ಷಣ ಸಾಕೇತ್ಗೆ ಹೃದಯ ನಿಂತಂತಾಯಿತು. ಕ್ಷಣವೂ ತಡ ಮಾಡದೆ ಆ ಬಾಗಿಲನ್ನು ಹೊಡೆದು ಹಾಕುತ್ತಾನೆ ಸಾಕೇತ್. ಅಲ್ಲಿ ನೋಡಿದ ದೃಶ್ಯಕ್ಕೆ ಸಾಕೇತನ ಹೃದಯ ಬಡಿತವೇ ನಿಂತು ಹೋಗುವಂತಿತ್ತು. ಕಾವ್ಯಳನ್ನು ಬಲವಂತವಾಗಿ ಮಂಚದ ಮೇಲೆ ಮಲಗಿಸಿ ಒಬ್ಬ ಕಾಲುಗಳನ್ನು ಇನ್ನೊಬ್ಬ ಕೈಗಳನ್ನು ಕಟ್ಟಿ ಅವಳ ಮೇಲೆ ಎರಗಲು ಹೋಗುತ್ತಿದ್ದರೆ ತಕ್ಷಣ ಅವರಿಬ್ಬರನ್ನು ಹಿಡಿದುಕೊಂಡು ಮನಬಂದಂತೆ ಬಡಿಯುತ್ತಾನೆ. ಅವರಿಬ್ಬರನ್ನು ಹೊಡೆಯುತ್ತಿದ್ದ ಸಾಕೇತ್ ಕಡೆಗೆ ನೋಡುತ್ತಾ, ಅರೆ ಯಾಕೋ ನಮ್ಮನ್ನು ಹೊಡಿತಿದೀಯಾ, ನಿನಗೆ ಈ ಹುಡುಗಿಯ ಮೇಲೆ ಮನಸ್ಸಿದ್ದರೆ ನಮ್ಮಿಬ್ಬರ ನಂತರ ನಿನಗೂ ಒಂದು ಚಾನ್ಸ್ ಕೊಡ್ತೀವಿ, ಅಲ್ಲಿಯವರೆಗೆ ವೆಯ್ಟ್ ಮಾಡು, ಅದನ್ನು ಬಿಟ್ಟು ನಮ್ಮನ್ನು ಯಾಕೆ ಹೊಡಿತಿದೀಯಾ ಎಂದವನ ಕುತ್ತಿಗೆ ಸಾಕೇತ್ ಕೈಗಳಲ್ಲಿ ಬಿಗಿಯಾಗುತ್ತದೆ. ಏನು ಬೊಗಳ್ತಾ ಇದೆಯಲ್ಲೇ, ಹುಡುಗಿ ಅಂದರೆ ಅಷ್ಟು ಕೀಳಾಗಿ ಕಾಣಿಸ್ತಾಳಾ ಎಂದು ಅವರಿಬ್ಬರನ್ನು ಚೆನ್ನಾಗಿ ಥಳಿಸಿ ಪ್ರಜ್ಞೆ ತಪ್ಪಿದ್ದ ಕಾವ್ಯಳನ್ನು ತನ್ನೆರಡು ಕೈಗಳಲ್ಲಿ ಎತ್ತಿಕೊಂಡು ತಾನು ತೆಗೆದುಕೊಂಡ ಇನ್ನೊಂದು ರೂಮ್ ಕಡೆಗೆ ಹೋಗಿ ಅವಳನ್ನು ಜಾಗರೂಕತೆಯಿಂದ ಮಲಗಿಸಿ ನಿಂಬೆಹಣ್ಣಿನ ಜ್ಯೂಸ್ ಆರ್ಡರ್ ಮಾಡುತ್ತಾನೆ ಸಾಕೇತ್. ಸ್ವಲ್ಪ ಹೊತ್ತಿಗೆ ಯಾರೋ ಬಂದು ಆ ರೂಮ್ ಡೋರ್ ನಾಕ್ ಮಾಡಿದ್ದರಿಂದ ಬಾಗಿಲು ತೆಗೆದ ಸಾಕೇತ್ಗೆ ಅಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ತಂದಿದ್ದ ಬಾಯ್ ಕಾಣಿಸಿದ ಕೂಡಲೇ ಓಕೆ ಥ್ಯಾಂಕ್ ಯು ಎಂದು ಹೇಳಿ ಅವನಿಗೆ ಟಿಪ್ ಕೊಟ್ಟು ಅಲ್ಲಿಂದ ಕಳುಹಿಸಿಬಿಡುತ್ತಾನೆ. ಅತಿ ಕಷ್ಟದಿಂದ ಕಾವ್ಯಳನ್ನು ಎಬ್ಬಿಸಿ ಆ ನಿಂಬೆ ಜ್ಯೂಸ್ ಕುಡಿಯಲು ಹೇಳುತ್ತಿದ್ದರೆ ಮತ್ತಿನಲ್ಲಿದ್ದ ಕಾವ್ಯ ಅರ್ಧ ಕುಡಿಯುತ್ತಾ ಅರ್ಧ ಮೈಮೇಲೆ ಚೆಲ್ಲಿಕೊಳ್ಳುತ್ತಿದ್ದರೆ ಕಾವ್ಯಳ ಕೈಯಿಂದ ಗ್ಲಾಸ್ ತೆಗೆದುಕೊಂಡು ತಾನೇ ಸಂಪೂರ್ಣವಾಗಿ ಕುಡಿಸುತ್ತಾನೆ ಸಾಕೇತ್. ಆದರೂ ಕೂಡ ಮಂಪರು ಬಿಡದೇ ಇದ್ದರೆ ಕಾವ್ಯಳನ್ನು ಮುದ್ದಾಗಿ ಬೈದುಕೊಂಡು, ಎಂತಹ ದೊಡ್ಡ ಅಪಾಯದಿಂದ ಪಾರಾದೆ ಗೊತ್ತಾ, ಇವತ್ತು ನಿನಗೇನಾದರೂ ಆಗಿದ್ದರೆ ನನ್ನ ಪ್ರಾಣವೇ ಹೋಗುತ್ತಿತ್ತು ಎಂದು ಕಾವ್ಯಳನ್ನು ತನ್ನ ಅಪ್ಪುಗೆಯಲ್ಲಿ ಬಂಧಿಸಿ ಅವಳನ್ನು ತನ್ನ ಎದೆಯ ಮೇಲೆ ಹೊರಗಿಸಿಕೊಂಡು ಹಾಗೆಯೇ ನಿದ್ರಿಸುತ್ತಾನೆ ಸಾಕೇತ್. ಬೆಳಿಗ್ಗೆ ಎದ್ದ ಕಾವ್ಯ ತಾನು ಸಾಕೇತ್ನ ಅಪ್ಪುಗೆಯಲ್ಲಿರುವುದನ್ನು ನೋಡಿ ರಾತ್ರಿ ಏನಾಯಿತೆಂದು ಎಷ್ಟು ಯೋಚಿಸಿದರೂ ನೆನಪಿಗೆ ಬರುವುದಿಲ್ಲ. ತಕ್ಷಣ ಸ್ವಲ್ಪ ಭಯಪಡುತ್ತಾ ಸಾಕೇತ್ನನ್ನು ನಿದ್ದೆಯಿಂದ ಎಬ್ಬಿಸುತ್ತಾಳೆ ಕಾವ್ಯ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.